ನಮಸ್ಕಾರ ವೀಕ್ಷಕರೇ, ukrenuka ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೂಲಂಗಿ ಕಾಯಿಯ ಪಲ್ಯ ಮಾಡ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ. ಈಗ ಅಲ್ಲಿಂದ ತಂದಿದ್ದೀವಿ. ಇವನು ಈ ರೀತಿ ಮುರ್ಕೋಬೇಕು. ಈ ಗೋರಿಕಾಯಿ ಚೌಳಿಕಾಯಿ ಅಂತಿರಲ್ಲ, ಆ ರೀತಿ ಮುರ್ಕೋಬೇಕು. ಇದನ್ನು ಈ ರೀತಿ ಮುರಿದ್ಬಿಟ್ಟು ಎಲ್ಲನೂ ಇಟ್ಕೋತೀನಿ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ ಎಲ್ಲದರ ಜೊತೆಲೇ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಚೂಟ್ಕೋಬೇಕು. ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಆಗಬೇಕು. ಇವಾಗ ಮೂಲಂಗಿ ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಮೂಲಂಗಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಗೋರೆಕಾಯಿ ಅಥವಾ ಚೌಳಿಕಾಯಿ ಅಂತಿರಲ್ಲ, ಆ ರೀತಿ ಹುರ್ಕೋಬೇಕು. ಈ ರೀತಿ ಹುರ್ಕೋಬೇಕು. ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದು ಹುರಿದಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ ತಗೋತಾ ಇದ್ದೀನಿ. ಈಗ ಅದೇ ಒಲೆ ಮೇಲೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅಂತ. ಇವಾಗ ಟೊಮೆಟೊ ಮ್ಯಾಶ್ ಆಗಿದೆ. ಇವಾಗ ಖಾರ ಹಾಕ್ತಾ ಇದ್ದೀನಿ. ಮಸಾಲೆ ಖಾರ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿಲ್ಲ. ಈಗ ಫ್ರೈ ಆಗಿದೆ. ಈಗ ಹುರಿದಿಟ್ಕೊಂಡಿರುವ ಮೂಲಂಗಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೇಯಲಿದ್ದು ಮುಚ್ಚಳ ಮುಚ್ಚಿ ಬೇಯಾಕ್ಬಿಡ್ತೀನಿ ಒಂದು 5 ನಿಮಿಷ. ಇವಾಗ ಪಲ್ಯ ಆಗಿದೆ ನೋಡೋಣ. ಇವಾಗ ಇನ್ನೊಂದು ಸ್ವಲ್ಪ ನೀರಿದೆ. ಇನ್ನೊಂದು 2 ನಿಮಿಷ ಮುಚ್ಚಿದ್ರೆ ಪಲ್ಯ ರೆಡಿ ಆಗ್ತಾಯಿದೆ. ಇವಾಗ 2 ನಿಮಿಷ ಬೇಯಲಿ. ಇವಾಗ ಪಲ್ಯ ರೆಡಿಯಾಗಿದೆ.
ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಮೂಲಂಗಿ ಕಾಯಿ ಪಲ್ಯ ರೆಡಿ.